ಹೊಸ ಮೋಟಾರ್ ಸೈಕಲ್ ಬಂದಿರೋ ಗಳಿಗೇ ಸರಿ ಇಲ್ಲ, ಕೈಯಲ್ಲಿ ಕಾಸೇ ಇಲ್ಲ, ಇನ್ನು EMI ಕಟ್ಟೋದು ಹೇಗೆ? ನಾನು XYZ ಬ್ಯಾಂಕಿನ ರಿಕವರಿ ಏಜೆಂಟ್. ನೀವು EMIಗಳನ್ನ ಸರಿಯಾದ ಸಮಯ ಕಟ್ಟಿಲ್ಲ. ನಾನು ಮೋಟಾರ್ ಸೈಕಲ್ ಅನ್ನ ವಶಪಡಿಸಿಕೊಳ್ಳಕ್ ಬಂದಿದ್ದೀನಿ. ಸರ್, ದಮ್ಮಯ್ಯ ಹಾಗೆ ಮಾಡಬೇಡಿ. ನಂಗೆ ಹಣದ ತೊಂದರೆ ಇತ್ತು, ಹಾಗಾಗಿ ಕಳೆದ ಕೆಲವು EMIಗಳನ್ನು ಕಟ್ಟೋದಕ್ಕೆ ಆಗಿಲ್ಲ. ಈಗ ಹಣದ ತೊಂದರೆಯನ್ನು ನಿವಾರಿಸಿಕೊಂಡಿದ್ದೀನಿ. ಮುಂದಿನ ತಿಂಗಳಿಂದ ನಿಯಮಿತವಾಗಿ EMI ಕಟ್ತೀನಿ ಅಂತ ಮಾತು ಕೊಡ್ತೀನಿ. ನೋಡಿ, ಇದು ಬ್ಯಾಂಕಿನ ಪ್ರೊಸೀಜರ್. ನೀವು ಸುಮಾರು 20,000 ರೂಪಾಯಿ ಸಂದಾಯ ಮಾಡಬೇಕು. ನೀವು ಈಗಲೇ ಕನಿಷ್ಠ 5,000 ರೂಪಾಯಿ ಕೊಡಬೇಕು, ಇಲ್ಲಾಂದ್ರೆ ನಿಮ್ ವಾಹನ ವಶಪಡಿಸ್ಕೊಳ್ತೀನಿ. ಸರಿ, ಈಗ 5,000 ರೂಪಾಯಿ ಕೊಡ್ತೀನಿ, ಬಾಕಿ ಮುಂದಿನ ತಿಂಗಳಲ್ಲಿ ಕೊಟ್ಬಿಡ್ತೀನಿ. ಆಗ್ಲಿ ಸರ್, ಇದೊಂದು ಸ್ಪೆಷಲ್ ಫೇವರ್ ಅಂತ ಒಪ್ತಿದ್ದೀನಿ. ರಸೀದಿ ಮತ್ತು ಕಂತಿನ ಸ್ಥಿತಿಗತಿಯನ್ನ ನೇರವಾಗಿ ಬ್ಯಾಂಕ್ ಶಾಖೆಯಿಂದ ಪಡ್ಕೊಳ್ಳಿ. ಗುಡ್ ಈವ್ನಿಂಗ್ ಸರ್, ನಾನು XYZ ಬ್ಯಾಂಕಿನ ರಿಕವರಿ ಏಜೆಂಟ್. ಇಲ್ಲಿದೆ ನೋಡಿ ಬ್ಯಾಂಕಿನ ರಿಕವರಿ ಸ್ಟೇಟ್ಮೆಂಟ್. ನೀವು ಕಳೆದ ಕೆಲವು EMIಗಳನ್ನು ಕಟ್ಟೋದ್ರಲ್ಲಿ ತಪ್ಪಿದ್ದೀರಿ ಮತ್ತು ಬ್ಯಾಂಕ್ ನಿಮ್ಮ ವಾಹನವನ್ನು ವಶಪಡಿಸಿಕೊಳ್ಳಬಹುದು ಎಂದು ಇದು ಹೇಳುತ್ತೆ. ನೀವು ಒಂದು ನೇರವಾಗಿ ಬ್ಯಾಂಕಿಗೆ ಪಾವತಿಸಬಹುದು ಅಥವಾ ನನಗೆ ಕೊಟ್ಟು ರಸೀದಿ ತಗೋಬಹುದು. ಇದು ಹೇಗೆ ಸಾಧ್ಯ? ನಾನು ಕೆಲವು ದಿನಗಳ ಹಿಂದೆ ನಿಮ್ಮ ಏಜೆಂಟ್ಗೆ 5,000 ರೂಪಾಯಿ ಕೊಟ್ಟಿದ್ದೀನಿ. ಅದು ಸಾಧ್ಯವಿಲ್ಲ ಸರ್. ನಾನು XYZ ಬ್ಯಾಂಕಿನ ಈ ಪ್ರದೇಶದ ಅಧಿಕೃತ ಏಜೆಂಟ್. ಇಲ್ಲಿ ನೋಡಿ, ಇದೇ ನನ್ನ ID ಕಾರ್ಡ್. ಇದು ಸಲುವಳಿ ಪಡೆಯಲು XYZ ಬ್ಯಾಂಕಿನ ಅಧಿಕೃತ ಪತ್ರ. ನೀವು ಆತನ ID ನೋಡಿದ್ದೀರಾ? ಹಣ ಕೊಟ್ಟಿದ್ದಕ್ಕೆ ಯಾವುದೇ ಪುರಾವೆ ಇದೆಯಾ? ಅಯ್ಯೋ, ನಾನು ಕಣ್ಮುಚ್ಚಿ ಅವನನ್ನು ನಂಬಿದೆ, ಮೋಸ ಹೋಗ್ಬಿಟ್ಟೆ ನಾನು. ಜಾಗರೂಕರಾಗಿರಿ. ಖೋಟಾ ರಿಕವರಿ ಏಜೆಂಟರಿಂದ ಮೋಸ ಹೋಗಬೇಡಿ. ಮಾಡಬೇಕಾದದ್ದು, ಯಾವುದೇ ಹಣ ಪಾವತಿ ಯಾ ವಾಗ್ದಾನ ನೀಡುವ ಮೊದಲು ಯಾವಾಗಲೂ ಬ್ಯಾಂಕ್ ಅಥವಾ ಏಜೆನ್ಸಿ ಫರ್ಮ್ ಮೂಲಕ ಜಾರಿಯಲ್ಲಿರುವ ರಿಕವರಿ ಏಜೆಂಟರ ಗುರುತು ಪತ್ರವನ್ನು ಪರಿಶೀಲಿಸಿ. ಏಜೆಂಟರ ಬಳಿ ರಿಕವರಿ ನೋಟಿಸಿನ ಪ್ರತಿ ಹಾಗೂ ಬ್ಯಾಂಕಿನ ಅಧಿಕೃತ ಪತ್ರ ಇವೆಯೇ ಎಂದು ಪರಿಶೀಲಿಸಿ. ನೀವು ಫೋನ್ ಮೂಲಕ ಹೋಮ್ ಬ್ರಾಂಚ್ ಜೊತೆ ಇದನ್ನು ತಾಳೆ ನೋಡಲೂಬಹುದು. ಮಾಡಬಾರದು, ಯೋಗ್ಯ ಸ್ವೀಕೃತಿ ಪತ್ರ ಅಥವಾ ರಸೀದಿ ಇಲ್ಲದೆ ಎಂದು ಬ್ಯಾಂಕ್ ಯಾ ರಿಕವರಿ ಏಜೆಂಟರಿಗೆ ನಗದು ಹಣ ಕೊಡಬೇಡಿ.